ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ನರೇಂದ್ರ ಮೋದಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ. ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ. ಇನ್ನು ಮೋದಿ ರಾಜೀನಾಮೆ ಅಂಗೀಕರಿಸಿದ್ದಾರೆ ರಾಷ್ಟ್ರಪತಿ ಮುರ್ಮು. ಪ್ರಧಾನಿ ಮೋದಿ ಹಾಗೂ ಸಂಪುಟ ಸಚಿವರಿಂದ ರಾಜೀನಾಮೆ ಸಲ್ಲಿಕೆಯಾಗಿದೆ ರಾಷ್ಟ್ರಪತಿಗೆ. ಹೊಸ ಸರ್ಕಾರ ರಚನೆ ಆಗುವವರೆಗೂ ಮೋದಿ ಮುಂದುವರಕೆ. ಹಂಗಾಮಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮುಂದುವರಿತಾರೆ. ಹೊಸ ಸರ್ಕಾರ ಫಾರ್ಮ್ ಆಗುವವರೆಗೂ ಪ್ರಧಾನಿಯಾಗಿ, ಅದರಲ್ಲೂ ಹಂಗಾಮಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮುಂದುವರಿತಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಚಿವ ಸಂಪುಟದ ಸಚಿವರೆಲ್ಲರೂ ಕೂಡ ರಾಜೀನಾಮೆ ಪತ್ರವನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ರವಾನಿಸಿದಂತಹ ಸಂದರ್ಭದ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ. ರಾಷ್ಟ್ರಪತಿ ಮುರ್ಮುಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದಂತಹ ಸಂದರ್ಭ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು. ಜೊತೆಗೆ ಸಂಪುಟ ಸಚಿವರು ಕೂಡ ರಾಷ್ಟ್ರಪತಿ ಮುರ್ಮುಗೆ ಇವತ್ತು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಹೊಸ ಸರ್ಕಾರ ಫಾರ್ಮ್ ಆಗೋವರೆಗೂ, ಅಂದರೆ ಶನಿವಾರ 8 ಗಂಟೆ ರಾತ್ರಿ 8ನೇ ತಾರೀಕು ಶನಿವಾರ ಈ ರಾತ್ರಿ 8ಕ್ಕೆ ಮುಹೂರ್ತ ನಿಗದಿಯಾಗಿದೆ. ಅಲ್ಲಿವರೆಗೂ ಹಂಗಾಮಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮುಂದುವರಿತಾರೆ. ಆದರೆ ಸಂಪುಟದ ಸಚಿವರೇನಿದ್ದಾರಲ್ಲ ಅವರೆಲ್ಲರೂ ಕೂಡ ರಾಜೀನಾಮೆ ನೀಡಲಾಗಿದೆ. ಯಾರ್ಯಾರಿಗೆ ಯಾವ ಖಾತೆ, ಹಾಗೆ ಯಾರೆಲ್ಲ ಈ ಬಾರಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿರ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ. 3ನೇ ಬಾರಿಗೆ ಪ್ರಧಾನಿಯಾಗಿ ದೇಶದ ಚುಕ್ಕಾಣಿ ಹಿಡಿಯೋದಕ್ಕೆ ನಮೋ ಸಜ್ಜಾಗಿದ್ದಾರೆ. ಜೂನ್ 7ರಂದು ಎನ್ಡಿಎ ಸಂಸದೀಯ ಮಂಡಳಿ ಸಭೆ ಕರೆದಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತೆ ಎನ್ಡಿಎ ಸಂಸದೀಯ ಸಭೆ. ಮಹತ್ವದ ಮೀಟಿಂಗ್ನಲ್ಲಿ ಸಂಸದೀಯ ನಾಯಕನ ಆಯ್ಕೆಯಾಗುತ್ತೆ. ಮೋದಿ ಅವರನ್ನ ಆಯ್ಕೆ ಮಾಡುತ್ತೆ ಎನ್ಡಿಎ ನಾಯಕರು. ಸಂಸದೀಯ ಮಂಡಳಿ ಸಭೆ ಬಳಿಕ ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿಯಾಗಲಾಗುತ್ತೆ. ರಾಷ್ಟ್ರಪತಿ ಭೇಟಿಯಾಗಿ ಹಕ್ಕನ್ನ ಮಂಡಿಸ್ತಾರೆ ಪ್ರಧಾನಿ ನಮೋ. ಹೊಸ ಸರ್ಕಾರ ರಚನೆ ಸಂಬಂಧ ಎನ್ಡಿಎ ಹಕ್ಕನ್ನ ಮಂಡಿಸುತ್ತೆ. ಜೂನ್ 7ಕ್ಕೆ ಸಂಸದೀಯ ಮಂಡಳಿ ಸಭೆಯನ್ನ ಕರೆಯಲಾಗಿದೆ. ನವದೆಹಲಿಯಲ್ಲಿ ಸಂಸದೀಯ ಮಂಡಳಿ ಸಭೆಯನ್ನ ಮಾಡಲಾಗುತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಂಸದೀಯ ಮಂಡಳಿ ಸಭೆ ಬಳಿಕ ಅವರನ್ನ ಭೇಟಿಯಾಗಿ ಹಕ್ಕನ್ನ ಮಂಡಿಸ್ತಾರೆ. ಹೊಸ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಎನ್ಡಿಎ ತನ್ನ ಹಕ್ಕನ್ನ ಮಂಡಿಸುತ್ತೆ. ಅಂದ್ರೆ ನಮ್ಮ ಸಂಸದೀಯ ನಾಯಕ ಇವರು ಸಚಿವ ಸಂಪುಟದಲ್ಲಿ ಇಂತಿಂತವರು ಇರ್ತಾರೆ ಅನ್ನೋದನ್ನ ಪ್ರಾಥಮಿಕ ಹಂತದ ಮಾಹಿತಿಯ ಮೂಲಕ ಹೊಸ ಸರ್ಕಾರ ಈ ರೀತಿಯಾಗಿ ರಚನೆ ಆಗ್ತಾ ಇದೆ. ಸಂಸದೀಯ ನಾಯಕ ಇವರು, ಹೀಗೆ ಆ ಹಕ್ಕನ್ನ ಮಂಡಿಸ್ತಾರೆ. ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ನರೇಂದ್ರ ಮೋದಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ. ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ. ಇನ್ನು ಮೋದಿ ರಾಜೀನಾಮೆ ಅಂಗೀಕರಿಸಿದ್ದಾರೆ ರಾಷ್ಟ್ರಪತಿ ಮುರ್ಮು. ಪ್ರಧಾನಿ ಮೋದಿ ಹಾಗೂ ಸಂಪುಟ ಸಚಿವರಿಂದ ರಾಜೀನಾಮೆ ಸಲ್ಲಿಕೆಯಾಗಿದೆ ರಾಷ್ಟ್ರಪತಿಗೆ. ಹೊಸ ಸರ್ಕಾರ ರಚನೆ ಆಗುವವರೆಗೂ ಮೋದಿ ಮುಂದುವರಕೆ. ಹಂಗಾಮಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮುಂದುವರಿತಾರೆ. ಹೊಸ ಸರ್ಕಾರ ಫಾರ್ಮ್ ಆಗುವವರೆಗೂ ಪ್ರಧಾನಿಯಾಗಿ, ಅದರಲ್ಲೂ ಹಂಗಾಮಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮುಂದುವರಿತಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಚಿವ ಸಂಪುಟದ ಸಚಿವರೆಲ್ಲರೂ ಕೂಡ ರಾಜೀನಾಮೆ ಪತ್ರವನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ರವಾನಿಸಿದಂತಹ ಸಂದರ್ಭದ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ. ರಾಷ್ಟ್ರಪತಿ ಮುರ್ಮುಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದಂತಹ ಸಂದರ್ಭ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು. ಜೊತೆಗೆ ಸಂಪುಟ ಸಚಿವರು ಕೂಡ ರಾಷ್ಟ್ರಪತಿ ಮುರ್ಮುಗೆ ಇವತ್ತು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಹೊಸ ಸರ್ಕಾರ ಫಾರ್ಮ್ ಆಗೋವರೆಗೂ, ಅಂದರೆ ಶನಿವಾರ 8 ಗಂಟೆ ರಾತ್ರಿ 8ನೇ ತಾರೀಕು ಶನಿವಾರ ಈ ರಾತ್ರಿ 8ಕ್ಕೆ ಮುಹೂರ್ತ ನಿಗದಿಯಾಗಿದೆ. ಅಲ್ಲಿವರೆಗೂ ಹಂಗಾಮಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮುಂದುವರಿತಾರೆ. ಆದರೆ ಸಂಪುಟದ ಸಚಿವರೇನಿದ್ದಾರಲ್ಲ ಅವರೆಲ್ಲರೂ ಕೂಡ ರಾಜೀನಾಮೆ ನೀಡಲಾಗಿದೆ. ಯಾರ್ಯಾರಿಗೆ ಯಾವ ಖಾತೆ, ಹಾಗೆ ಯಾರೆಲ್ಲ ಈ ಬಾರಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿರ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ. 3ನೇ ಬಾರಿಗೆ ಪ್ರಧಾನಿಯಾಗಿ ದೇಶದ ಚುಕ್ಕಾಣಿ ಹಿಡಿಯೋದಕ್ಕೆ ನಮೋ ಸಜ್ಜಾಗಿದ್ದಾರೆ. ಜೂನ್ 7ರಂದು ಎನ್ಡಿಎ ಸಂಸದೀಯ ಮಂಡಳಿ ಸಭೆ ಕರೆದಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತೆ ಎನ್ಡಿಎ ಸಂಸದೀಯ ಸಭೆ. ಮಹತ್ವದ ಮೀಟಿಂಗ್ನಲ್ಲಿ ಸಂಸದೀಯ ನಾಯಕನ ಆಯ್ಕೆಯಾಗುತ್ತೆ.
ಮೋದಿ ಅವರನ್ನ ಆಯ್ಕೆ ಮಾಡುತ್ತೆ ಎನ್ಡಿಎ ನಾಯಕರು. ಸಂಸದೀಯ ಮಂಡಳಿ ಸಭೆ ಬಳಿಕ ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿಯಾಗಲಾಗುತ್ತೆ. ರಾಷ್ಟ್ರಪತಿ ಭೇಟಿಯಾಗಿ ಹಕ್ಕನ್ನ ಮಂಡಿಸ್ತಾರೆ ಪ್ರಧಾನಿ ನಮೋ. ಹೊಸ ಸರ್ಕಾರ ರಚನೆ ಸಂಬಂಧ ಎನ್ಡಿಎ ಹಕ್ಕನ್ನ ಮಂಡಿಸುತ್ತೆ. ಜೂನ್ 7ಕ್ಕೆ ಸಂಸದೀಯ ಮಂಡಳಿ ಸಭೆಯನ್ನ ಕರೆಯಲಾಗಿದೆ. ನವದೆಹಲಿಯಲ್ಲಿ ಸಂಸದೀಯ ಮಂಡಳಿ ಸಭೆಯನ್ನ ಮಾಡಲಾಗುತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಂಸದೀಯ ಮಂಡಳಿ ಸಭೆ ಬಳಿಕ ಅವರನ್ನ ಭೇಟಿಯಾಗಿ ಹಕ್ಕನ್ನ ಮಂಡಿಸ್ತಾರೆ. ಹೊಸ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಎನ್ಡಿಎ ತನ್ನ ಹಕ್ಕನ್ನ ಮಂಡಿಸುತ್ತೆ. ಅಂದ್ರೆ ನಮ್ಮ ಸಂಸದೀಯ ನಾಯಕ ಇವರು ಸಚಿವ ಸಂಪುಟದಲ್ಲಿ ಇಂತಿಂತವರು ಇರ್ತಾರೆ ಅನ್ನೋದನ್ನ ಪ್ರಾಥಮಿಕ ಹಂತದ ಮಾಹಿತಿಯ ಮೂಲಕ ಹೊಸ ಸರ್ಕಾರ ಈ ರೀತಿಯಾಗಿ ರಚನೆ ಆಗ್ತಾ ಇದೆ. ಸಂಸದೀಯ ನಾಯಕ ಇವರು ಹೀಗೆ ಆ ಹಕ್ಕನ್ನ ಮಂಡಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.